ಇದೇನ್ ಮಗ ನಿನ್ನ ಅವತಾರ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಲೇಬೇಕು ಪೊಲೀಸಪ್ಪ. ನಾನೇ ದೀಪ, ನಾನೇ ದಿಶಾ. ಏನಮ್ಮ ಕಾರಣ ಈ ವೇಷಕ್ಕೆ? ನನ್ನ ಹಸ್ಬೆಂಡ್ಗೆ ಗುಣ ಮುಖ್ಯನಾ ರೂಪ ಮುಖ್ಯನಾ ಅಂತ ತಿಳ್ಕೊಳ್ಳೋಕ್ಕೆ ಇದೆಲ್ಲ ಮಾಡ್ಬೇಕಾಯ್ತು. ನೀವ್ ನನ್ನೇನ್ ಹೆಂಡತಿಯಾಗಿ ಒಪ್ಕೋತೀರಾ ಅನ್ನೋ ನಂಬಿಕೆ ನನ್ಗಿದೆ. ಯಾವತ್ತಿದ್ರು ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅವನಿಗೆ ಸೌಂದರ್ಯನೇ ಮುಖ್ಯ. ಸೌಂದರ್ಯಕ್ಕಿಂತ ವ್ಯಕ್ತಿತ್ವನೇ ನನ್ನ ಹಸ್ಬೆಂಡ್ ಮುಖ್ಯ ಅಂತ ನಾನ್ ಸಾಬೀತ್ ಮಾಡ್ತೀನಿ. ಹಾಯ್, ಐ ಆಮ್ ದಿಶಾ. ಅವತ್ ಸೌಂದರ್ಯ ಹಾಕಿದ ಸವಾಲಲ್ಲಿ ಹಸ್ಬೆಂಡ್ ಇಷ್ಟಪಡೋದು ಗುಣನೇ ಅನ್ನೋದು ಸಾಬೀತಾಯ್ತು. ಆದ್ರೆ ಸೌಂದರ್ಯಗೆ ಮಾತ್ರ ದೀಪನ್ ಮೇಲೆ ಕೋಪ, ದಿಶನ್ ಮೇಲೆ ಪ್ರೀತಿ. ಹೇಗಾದ್ರೂ ಮಾಡಿ ದಿಶಾನ ಹಸ್ಬೆಂಡ್ಗೆ ತಂದ್ಕೋಬೇಕು ಅನ್ನೋದೇ ಅವ್ರ ಆಸೆ. ಅದಕ್ಕೆ ಅವ್ರು ಏನ್ ಮಾಡಕ್ಕೂ ತಯಾರಾಗಿದ್ದಾರೆ. ಈ ಸಲ ಅವ್ರು ನಮ್ಮ ಊರಿಗೆ ಬಂದಾಗ ಅವ್ರು ಮುಚ್ಚಿಟ್ಟಿದ್ದ ಸತ್ಯನೂ ಆಚೆ ಬಂತು. ರೂಪಂಗೆ ಮಕ್ಕಳಾಗಲ್ಲ ಅಂತ ನನ್ನಿಂದ ಗೊತ್ತಾಗಿ ಸೌಂದರ್ಯ ಚಿರುಗೆ ರೂಪನ್ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಕಾರಣ ಏನ್ ಗೊತ್ತಾ? ಚಿರು ಮದುವೆ ಆಗೋ ಹುಡುಗಿ ಬಂಜಿ ಆಗಿರ್ಬೇಕು ಅನ್ನೋದೇ ಸೌಂದರ್ಯದ ದುರಾಲೋಚನೆ. ನಿನಗೆ ಎಲ್ಲಿ ಮಕ್ಕಳಾಗತ್ತೋ ಅನ್ನೋ ಭಯ. ಅದಕ್ಕೆ ನೀನ್ ಕಂಡ್ರೆ ಅವಳಿಗೆ ಆಗಲ್ಲ. ನಾನು ಅವ್ರನ್ನ ಸಾಯಿಸಕ್ ಹೊರಟಿದ್ದೆ ಅನ್ನೋ ವಿಷಯ ನೀನು ಹೇಳಲಿಲ್ಲ ಅಂದ್ರೆ ನಾನು ಕಂಠಘೋಷವಾಗಿ ಸತ್ಯನ ಹೇಳ್ತೀನಿ. ಆ ಹೆಂಗಸು ಇಷ್ಟೆಲ್ಲ ಮಾಡಿದ್ಲ? ಹೌದು, ಅವ್ರ ದಿಶಾನ ಹಸ್ಬೆಂಡ್ಗೆ ತಂದ್ಕೋಬೇಕು ಅಂತಾನೆ ನನ್ನ ಮೇಲೆ ದಾಳಿ ಮಾಡಿಸಿದ್ರು. ಇದಿಷ್ಟಿಗೆ ನಿಲ್ಲಲ್ಲ ಪೊಲೀಸಪ್ಪ. ನಾಳೆ ನನ್ನ ಜೀವಕ್ಕೂ ಅಪಾಯ ಇರ್ಬೋದು. ಹಾಗೇನಾದ್ರೂ ಮಾಡಕ್ ಬಂದ್ರೆ ಅವಳನ್ನ ಮುಗಿಸ್ಬಿಡ್ತೀನಿ ಮಗ. ಹೆದರ್ಬೇಡ. ಕಾನೂನಿನ ಪ್ರಕಾರ ಏನೇನ್ ಮಾಡ್ಬೇಕು ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಪೊಲೀಸಪ್ಪ, ಈಗ ನಾನು ಮನೆಗೆ ದಿಶಾ ಆಗಿ ಹೋಗ್ಲೇಬೇಕು. ಹಸ್ಬೆಂಡ್ ನಮ್ಮ ಮದ್ವೆ ಆಗ್ಲೇಬೇಕು. ಆಗ್ಲಿ ಸೌಂದರ್ಯ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೋಬೇಕು. ಎಲ್ಲ ಒಬ್ಬಳೆ ಹೇಗ್ ನಿಭಾಯಿಸ್ತೀಯ ಮಗ? ಗಂಡನ ಮನೆಯವ್ರನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಿನ್ನ ಜೀವಾನೇ ಪಣಕ್ಕಿಡ್ತಾ ಇದೆಯಾ? ಇದೆಲ್ಲ ನಿಮ್ಮ ಅಮ್ಮನಿಗೆ ಅಣ್ಣಂಗೆ ಗೊತ್ತಾದ್ರೆ ಇದಕ್ಕೆಲ್ಲ ಅವ್ರು ಒಪ್ಕೋತಾರೆ ಅಂತ ಅನ್ಕೊಂಡಿದ್ಯಾ? ಖಂಡಿತ ಒಪ್ಪಲ್ಲ. ಅದಕ್ಕೆ ನಿಂಗೆ ಹೇಳಿದ ವಿಷಯನ ಅಮ್ಮಂಗಾಗ್ಲಿ ಅಣ್ಣಂಗಾಗ್ಲಿ ಗೊತ್ತಾಗ್ಬಾರ್ದು. ನಾನು ಹಸ್ಬೆಂಡ್ನ ಯಾವಾಗ ದಿಶಾ ಆಗಿ ಮದ್ವೆ ಆಗ್ತೀನೋ ಆಗ್ಬೇಕಿದ್ರೆ ಹೇಳು. ನನ್ ಮೇಲೆ ಇದರಿಂದ ನೀನು ನನ್ನನ್ನ ಕಟ್ಟಾಕೋ ಪ್ರಯತ್ನ ಮಾಡ್ತಾ ಇದೀಯ. ಆದ್ರೆ ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ ಮಗ? ಸತ್ಯದ ದಾರಿಯಲ್ಲಿ ನಡೆದವ್ರಿಗೆ ಅಡೆತಡೆ ಬಂದ್ರು ಕೊನೆಗೆ ಸತ್ಯನೇ ಗೆಲ್ಲೋದು ಅಂತ ನೀನ್ ತಾನೇ ಹೇಳ್ಕೊಟ್ಟಿದ್ದೆ ಪೊಲೀಸಪ್ಪ. ನಾನು ಸತ್ಯದ ದಾರಿಯಲ್ಲೇ ನಡಿತೀನಿ. ಆದ್ರೆ ಮಾನಸಿಕವಾಗಿ ನಿಂಗೆ ಸಹಾಯ ಬೇಕು. ಯಮನಿಂದ ಸಾವಿತ್ರಿ ತನ್ನ ಗಂಡನ ಜೀವನ ಬುದ್ಧಿವಂತಿಕೆ ಮತ್ತೆ ಧೈರ್ಯದಿಂದ ಉಳಿಸ್ಕೊಳ್ಳಿಲ್ವಾ? ಅಂತವ್ರ ಮುಂದೆ ನಂದು ಯಾವ ಲೆಕ್ಕ ಪೊಲೀಸಪ್ಪ? ಇದ್ ನಂಗೆ ಅಗ್ನಿ ಪರೀಕ್ಷೆ. ಇದ್ರಲ್ಲಿ ನಾನು ಗೆದ್ರೆ ನನ್ ಗಂಡ ಮನೆಯವ್ರನ್ನ ಉಳಿಸ್ಕೋಬಹುದು ಪೊಲೀಸಪ್ಪ. ದಯವಿಟ್ಟು ಇದನ್ ಮಾಡ್ಬೇಡ ಅಂತ ಮಾತ್ರ ಹೇಳ್ಬೇಡ.
ಜೀವನ ಪೂರ್ತ ಬರೀ ನೋವನ್ನೇ ನುಂಗ್ತಾ ಇದೆಯಲ್ಲ ಮಗ. ನಿನ್ನ ಪ್ರಯತ್ನಕ್ಕೆ ಗೆಲುವು ಸಿಗ್ಲಿ ಅಂತ ಹರಸ್ಲೋ ಅಥವಾ ಪ್ರಾಣನೇ ಒತ್ತೆ ಇಟ್ಟು ನಿನ್ನ ಗಂಡನ್ನ ಅವ್ರ ಮನೆಯವ್ರನ್ನ ಕಾಪಾಡಕ್ಕೆ ಹೊರಟಿದೆಯಲ್ಲ, ನಿನಗೆ ಶಬಾಸ್ ಅನ್ಲೋ ಗೊತ್ತಾಗ್ತಾ ಇಲ್ಲ ಮಗ. ಆದ್ರೆ ನಾನು ಯಾವಾಗಲೂ ನಿನ್ನ ನೆರಳಾಗಿರ್ತೀನಿ. ದೇವಸ್ಥಾನ ಅಂತ ಹೇಳಿ ಈ ಜಾಗಕ್ಕೆ ಕರ್ಸಿದೀರಾ ಸೌಂದರ್ಯ? ಇರ್ಲಿ, ಇವತ್ ನೀವ್ ಅನ್ಕೊಂಡಂಗೆ ಆಗ್ಬೇಕಲ್ವಾ? ಹಾಗೆ ನೀವ್ ಹೇಳಿದ ಜಾಗಕ್ಕೆ ಬಂದಿದ್ದೀನಿ ಅಂತ ಫೋನ್ ಮಾಡಿ ಹೇಳಿ. ಕ್ಷಮಿಸಿ, ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿರಿ. ಇವ್ರ ಫೋನ್ ಯಾಕೆ ಆಫ್ ಬರ್ತಿದೆ? ಇಷ್ಟೊತ್ತಿಗೆ ಅವ್ರು ಬರ್ಬೇಕಿತ್ತಲ್ವಾ? ಪೊಲೀಸ್ ಅಪ್ಪನಿಗೆ ಫೋನ್ ಮಾಡೋಣ. ಹೇಳು ಮಗ. ಪೊಲೀಸಪ್ಪ, ಸೌಂದರ್ಯ ಇನ್ನೂ ಬಂದಿಲ್ಲ. ಅವ್ರು ಅನ್ಕೊಂಡಿರೋದೇನಾದ್ರೂ ಬದಲಾಯಿಸಿದಾರಾ? ಗೊತ್ತಿಲ್ಲ. ಹಾಗೊಂದ್ ವೇಳೆ ಮಾಡ್ಕೊಂಡಿದ್ರು ನಾವೇನ್ ತಲೆ ಕೆಡಿಸ್ಕೊಳ್ಳೋದ್ ಬೇಕಾಗಿಲ್ಲ. ನೋಡು, ಅವರು ಬರೋವರೆಗೂ ನೀ ಅಲ್ಲೇ ಇರು. ನಾನು ನಿನ್ ಬೆಂಗಾವಲಾಗಿದ್ದೀನಿ. ನಿನ್ನ ಸಾವಿನ ದೌಡೆಯಿಂದ ಪಾರ್ ಮಾಡೋದೇ ನನ್ನ ಕೆಲಸ. ಏನು ಆಗಲ್ಲ, ಧೈರ್ಯವಾಗಿರು. ಸರಿ ಪೊಲೀಸಪ್ಪ.